ಸ್ನೇಹಿತರೆ ನಮಸ್ಕಾರ. ಸಹನಟಿಗೆ ಲೈಂಗಿಕ ದೌರ್ಜನ್ಯವನ್ನು ನಡೆಸಿ ಮದುವೆ ಆಗ್ತೇನೆ ಅಂತ ಹೇಳಿ ನಂಬಿಸಿ ನಂತರ ಮೋಸ ಮಾಡಿದ ಅನ್ನುವಂಥ ಕಾರಣಕ್ಕೋಸ್ಕರ ಅತ್ಯಾಚಾರ ಆರೋಪವನ್ನು ಹೊರಿಸಿ ಆತನ ಮೇಲೆ ದೂರನ್ನು ಕೊಟ್ಟಿರುವಂತಹ ಈಗ ಸಹನಟಿಗೆ ಈಗ ಕೆಲವೊಂದಷ್ಟು ವಿಚಾರಣೆಗಳು ಎದುರಿಸುವಂಥ ಪರಿಸ್ಥಿತಿ ಬಂದಿದೆ. ಮಡೆನೂರು ಮನು ವಿರುದ್ಧ ಕೊಟ್ಟಿದ್ದಂಥ ದೂರಿನ ವಿಚಾರದಲ್ಲಿ ಈಗ ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೀತಿದ್ದಾವೆ. ಜೊತೆಗೆ ಈಗಾಗಲೇ ಕೆಲವೊಂದಷ್ಟು ಪ್ರದೇಶಗಳ ಬಗ್ಗೆ ಉಲ್ಲೇಖ ಆಗಿತ್ತಲ್ಲ, ಅಲ್ಲಿಗೂ ಕೂಡ ಹೋಗಿ ಮಹಜರನ್ನು ನಡೆಸುವಂತಹ ಕಾರ್ಯವೂ ಕೂಡ ನಡೀತಿದೆ. ಜೊತೆಗೆ ಇಲ್ಲಿ ಆಡಿಯೋ ಮತ್ತು ವಿಡಿಯೋದಲ್ಲಿ ಕೆಲವೊಂದಷ್ಟು ಸಹ ನಟ ನಟಿಯರ ಹೆಸರು ಪ್ರಸ್ತಾಪ ಆಗಿದೆ ಅಲ್ವಾ, ಅವರನ್ನೂ ಕೂಡ ಕರೆಸಿ ವಿಚಾರಣೆ ನಡೆಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನೋಟಿಸನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನು ಈ ಎಲ್ಲ ವಿಚಾರಗಳ ಬಗ್ಗೆ ಈಗ ಒಂದಷ್ಟು ಡೆವಲಪ್ಮೆಂಟ್ಗಳನ್ನು ಏನು ನಡೀತಿದ್ದಾವೆ ನೋಡಿ, ಅದ್ರ ಬಗ್ಗೆ ಒಂದು ಅಪ್ಡೇಟ್ಸನ್ನು ಕೊಡುವಂತಹ ಸ್ಟೋರಿ ಇದಾಗಿದ್ದು, ಏನೆಲ್ಲ ಆಗ್ತಿದೆ ಈ ಸ್ಟೋರಿಗೆ ಸಂಬಂಧಪಟ್ಟಂತೆ ಮತ್ತು ಇದು ಎಲ್ಲಿಗೆ ಹೋಗಿ ನಿಲ್ಲಬಹುದು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಅತ್ಯಾಚಾರ ಮತ್ತು ಬಲವಂತವಾಗಿ ಗರ್ಭಪಾತವನ್ನು ಮಾಡಿಸಿದಂಥ ಆರೋಪದ ಮೇಲೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಟ ಮಡೆನೂರು ಮನು ವಿರುದ್ಧ ಈಗಾಗಲೇ ದೂರು ದಾಖಲಾಗಿದೆ. ಸುದಟ್ಟ ಅರೆಸ್ಟ್ ಆಗಿರುವಂತಹ ಮನು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾನೆ. ಅಂದಹಾಗೆ 2022ರಲ್ಲಿ ಶಿಕಾರುಪುರಕ್ಕೆ ಹೋದಾಗ ಮನು ನನ್ನ ಮೇಲೆ ದೌರ್ಜನ್ಯವನ್ನು ಎಸಗಿದ್ದಾನೆ ಅಂತ ಹೇಳ್ಬಿಟ್ಟು ಸಂತ್ರಸ್ತೆ ದೂರಿನಲ್ಲಿ ತಿಳಿಸಿದ್ಲು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಶಿಕಾರಿಪುರದ ಹೊರಗೂ ಕೂಡ ಹೋಗಿ ಈಗಾಗಲೇ ವಿಚಾರಣೆಯನ್ನು ನಡೆಸಿ ಬಂದಿದ್ದಾರೆ. ಹೌದು, ಸಾಕಷ್ಟು ಕಡೆ ಇದೇ ರೀತಿ ಬಲವಂತವಾಗಿ ನನ್ನ ಮೇಲೆ ದೌರ್ಜನ್ಯ ಎಸಗಿದ್ದಾನೆ ಎನ್ನುವಂಥ ಆರೋಪವನ್ನು ಈ ಸಂತ್ರಸ್ತ ಮಹಿಳೆ ಆರೋಪಿಸಿದ್ಲು. ಜೊತೆಗೆ ಬಲವಂತವಾಗಿ ಮಗುವನ್ನು ತೆಗೆಸುವಂಥ ಕಾರ್ಯದಲ್ಲೂ ಕೂಡ ಈತ 2-3 ಸಲ ಯಶಸ್ವಿ ಆಗಿದ್ದಾನೆ ಅನ್ನೋದನ್ನು ಕೂಡ ಈಕೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ಲು. ಇನ್ನು ಈ ಕೇಸನ್ನು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂಥ ಪೊಲೀಸರು ಶಿಕಾರಿಪುರಕ್ಕೆ ಈ ಸಂತ್ರಸ್ತೆಯನ್ನು ಕರ್ಕೊಂಡ್ಬಂದು ಸ್ಥಳ ಮಹಜರನ್ನು ಕೂಡ ಮಾಡಿದ್ದಾರೆ. ಅನ್ನಪೂರ್ಣೇಶ್ವರ ನಗರ ಠಾಣೆಯ ಪೊಲೀಸರು ಮೇ 24ರಂದು ಶಿಕಾರಿಪುರಕ್ಕೆ ಹೋಗಿದ್ರು. ಸಂತ್ರಸ್ತೆಯನ್ನು ಕರ್ಕೊಂಡೇ ಹೋಗಿದ್ರು. ಅಲ್ಲಿ ಲಾಡ್ಜ್ ಒಂದರಲ್ಲಿ ಮಹಜರು ಪ್ರಕ್ರಿಯೆಯನ್ನು ನಡೆಸಿದ್ರು. ಅಂದು ಅವರು ತಂಗಿದ್ದಂಥ ಕೊಠಡಿಗಳು ಮತ್ತು ಘಟನೆ ನಡೆದಿದೆ ಎನ್ನಲಾದಂಥ ಕೊಠಡಿಗಳಲ್ಲಿ ಮಹಜರನ್ನು ನಡೆಸಿದ್ರು. 2022ರಲ್ಲಿ ಶಿಕಾರಿಪುರದ ಕಾರ್ಯಕ್ರಮವೊಂದಕ್ಕೆ ಮಡೆನೂರು ಮನು ಮತ್ತು ಸಂತ್ರಸ್ತೆ ಎಲ್ಲರೂ ಕೂಡ ಹೋಗಿದ್ರು. ಈ ಸಂದರ್ಭದಲ್ಲಿ ನನ್ನ ಮೇಲೆ ದೌರ್ಜನ್ಯವನ್ನು ನಡೆಸಲಾಗಿತ್ತು ಅಂತ ಹೇಳ್ಬಿಟ್ಟು ಸಂತ್ರಸ್ತೆ ಆರೋಪಿಸಿದ್ಲು. ಈ ಹಿನ್ನೆಲೆಯಲ್ಲಿ ಶಿಕಾರಿಪುರದ ಲಾಡ್ಜ್ನಲ್ಲಿ ಮಹಜರನ್ನು ನಡೆಸಲಾಗಿದೆ. ಇದೇ ವೇಳೆ ಲಾಡ್ಜ್ ಮಾಲೀಕರು, ಕಾರ್ಯಕ್ರಮ ಆಯೋಜಕರಿಂದನೂ ಕೂಡ ಪೊಲೀಸರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇನ್ನು ಶಿಕಾರಿಪುರದಲ್ಲಿ ಕಾರ್ಯಕ್ರಮವೊಂದಕ್ಕೆ ಮಡೆನೂರು ಮನು, ಸಂತ್ರಸ್ತೆ ಮಹಿಳೆ ಹಾಗೆ ಇತರರು ಹೋಗಿದ್ರು. ಕಾರ್ಯಕ್ರಮ ಮುಗಿದ ಮೇಲೆ ಸಂಭಾವನೆ ನೀಡುವಂಥ ನೆಪದಲ್ಲಿ ಸಂತ್ರಸ್ತೆ ಕೊಠಡಿಗೆ ತೆರಳಿದಂಥ ಮನು ಅಲ್ಲಿ ದೌರ್ಜನ್ಯವನ್ನು ಎಸಗಿದ್ದ ಅನ್ನುವಂಥ ಆರೋಪವನ್ನು ಮಾಡಲಾಗಿದೆ. ದೂರಿನಲ್ಲಿ ಈ ಹೇಳಿಕೆಯನ್ನು ಸಂತ್ರಸ್ತೆ ನೀಡಿರುವುದರಿಂದ ಪೊಲೀಸರು ಶಿಕಾರಿಪುರಕ್ಕೆ ಹೋಗಿದ್ರು, ಮಹಜರನ್ನು ನಡೆಸಿದ್ರು. ಸದ್ಯ ಆರೋಪಿ ಮಡೆನೂರು ಮನು ಅವರನ್ನು ಕೋರ್ಟು ಪೊಲೀಸ್ ಕಸ್ಟಡಿಗೆ ಕೊಟ್ಟಿದೆ. ಪೊಲೀಸರು ತನಿಖೆಯನ್ನು ಬಿರುಸಿನಿಂದಲೇ ಮಾಡ್ತಿದ್ದಾರೆ. ಮನು ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದು, ಎಲ್ಲವನ್ನು ಕೂಡ ಒಂದು ಸುದೀರ್ಘವಾದಂಥ ವಿಚಾರಣೆಯನ್ನು ಮಾಡ್ತಿದ್ದಾರೆ ಮತ್ತು ಇದಕ್ಕೆ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸಾಕ್ಷಿಗಳನ್ನು ಕೂಡ ಸಂಗ್ರಹಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಮಡೆನೂರು ಮನು ಅವರ ಪತ್ನಿ ದಿವ್ಯಾ ಅವರು ಪತಿಯ ಪರ ಬ್ಯಾಟನ್ನು ಬೀಸಿದ್ದಾರೆ. ನನ್ನ ಗಂಡ ಶ್ರೀರಾಮಚಂದ್ರನ್ ಅಂತವನು ಅನ್ನುವಂತಹ ಭಾಷಣವನ್ನು ಮಾಡ್ತಿರುವಂಥ ಈಕೆ ಪತಿಯನ್ನು ಬಿಡಿಸ್ಕೊಂಡು ಬರ್ತೀನಿ, ಅವರ ಪರವಾಗಿ ನಾನು ನಿಲ್ತೀನಿ, ಯಾವುದೇ ಸಂದರ್ಭ ಇರ್ಬೋದು, ಅವರು ನನ್ನ ಗಂಡನೇ, ಅವರು ಆ ರೀತಿಯೆಲ್ಲ ಮಾಡಲಿಕ್ಕಿಲ್ಲ, ಇವೆಲ್ಲದೂ ಕೂಡ ಷಡ್ಯಂತ್ರ, ಸಿನಿಮಾದಲ್ಲಿ ಅವರು ಸಕ್ಸಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹೀಗೆಲ್ಲ ಮಾಡ್ತಿದ್ದಾರೆ ಅನ್ನುವಂತಹ ಒಂದಷ್ಟು ಸಹಜವಾದಂತಹ ಭಾಷಣವನ್ನೇ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಈ ಎಲ್ಲ ಆರೋಪಗಳನ್ನು ಮನು ಒಂದು ರೀತಿಯಲ್ಲಿ ಒಪ್ಕೊಂಡಿದ್ದಾನೆ. ಬೇರೆ ಬೇರೆ ಆಡಿಯೋ ಮತ್ತು ವಿಡಿಯೋಗಳ ಮೂಲಕ ಆತ ಒಪ್ಕೊಂಡಿದ್ದಾನೆ. ಅದಕ್ಕೆ ಪೂರಕವಾದಂತಹ ಕೆಲವೊಂದಷ್ಟು ಸಾಕ್ಷಿಗಳು ಕೂಡ ಪೊಲೀಸರಿಗೆ ಸಿಕ್ಕಿದೆ. ಹೀಗಾಗಿ ಈಗ ಕಂಪ್ಲೀಟ್ ಆದಂಥ ವಿಚಾರಣೆ ನಡೆದ ಮೇಲೆ ಈಕೆ ಏನು ಹೇಳ್ತಾಳೆ ಕಾದು ನೋಡಬೇಕು. ಇದರ ಜೊತೆಗೆ ಕಿರುತೆರೆ ನಟಿ ಮತ್ತು ಇನ್ನಿತರರ ಮೇಲೆ ಈತ ನಡೆಸಿರುವಂಥ ದೌರ್ಜನ್ಯದ ಬಗ್ಗೆ ಒಂದಷ್ಟು ತನಿಖೆಗಳು ಕೂಡ ಬೇರೆ ಬೇರೆ ಆಯಾಮದಲ್ಲಿ ನಡೆತಿರುವಂಥ ಸಂದರ್ಭದಲ್ಲಿ ಮತ್ತೊಂದು ದಿಟ್ಟ ಹೆಜ್ಜೆಯನ್ನು ಪೊಲೀಸರು ಇಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಕಳೆದ 31 ತಿಂಗಳ ಸಾವಿರಾರು ವಾಟ್ಸಪ್ ಸಂದೇಶಗಳ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಇಲ್ಲಿ ಆರೋಪಿ ಮಡೆನೂರು ಮನು ಮತ್ತು ಸಂತ್ರಸ್ತ ನಟಿಯ ನಡುವಿನ ಆಡಿಯೋ ಇರ್ಬೋದು, ವಿಡಿಯೋ ಸಂಭಾಷಣೆಗಳಿರ್ಬೋದು, ಕೆಲ ಕಿರುತೆರೆ ಮತ್ತು ಬೆಳ್ಳಿತೆರೆಯ ಈ ನಟ ನಟಿಯರ ಹೆಸರುಗಳು ಪ್ರಸ್ತಾಪ ಆಗಿದ್ದಾವೆ. ಆ ನಟ ನಟಿಯರಿಗೂ ಕೂಡ ಪೊಲೀಸರು ನೋಟಿಸನ್ನು ಕೊಟ್ಟು ಅವರನ್ನು ವಿಚಾರಣೆಗೆ ಬರುವಂತೆ ಒಂದು ಆದೇಶವನ್ನು ಹೊರಡಿಸುವಂಥ ಸಾಧ್ಯತೆ ಇದೆ, ನೋಟಿಸನ್ನು ಹೊರಡಿಸುವಂಥ ಸಾಧ್ಯತೆ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಪೊಲೀಸರು ಮತ್ತು ಸಂತ್ರಸ್ತೆ ಹಾಗೂ ಆರೋಪಿಯಿಂದ ತಲಾ 2ರಂತೆ ಜಪ್ತಿ ಮಾಡಿರುವಂಥ 4 ಮೊಬೈಲ್ಗಳನ್ನು ಪರಿಶೀಲನೆ ಮಾಡಿರುವಂತಹ ಪೊಲೀಸರು ಈಗಾಗಲೇ FSLಗೆ ಕಳಿಸಿಕೊಟ್ಟಿದ್ದಾರೆ. ಆರೋಪಿಯ ವಿಚಾರಣೆ ಮುಂದುವರಿಸಿರುವಂಥ ಪೊಲೀಸರು ಆತನ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಸಂತ್ರಸ್ತೆಯ ದೂರನ್ನು ಆಧರಿಸಿ ಆರೋಪಿಯನ್ನು ಕರೆದೊಯ್ದು ಸ್ಥಳ ಮಹಜರನ್ನು ಕೂಡ ನಡೆಸಿದ್ದಾರೆ. ಇನ್ನು ಮನು ತನ್ನ ಮೇಲೆ ಅತ್ಯಾಚಾರವಾಗಿದೆ ಅಂತ ಹೇಳ್ಬಿಟ್ಟು ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡಿದ್ದಾನೆ ಅಂತಲೂ ಕೂಡ ಈ ಸಂತ್ರಸ್ತೆ
ಆರೋಪಿಸಿದ್ಲಲ್ಲ, ಅಂದರೆ ಈಕೆಯ ಮೇಲೆ ನಡೆದಿರುವಂಥ ದೌರ್ಜನ್ಯವನ್ನು ಮನು ವಿಡಿಯೋ ಮಾಡಿ ಇಟ್ಕೊಂಡಿದ್ದಾನೆ ಅನ್ನೋಂತಹ ಆರೋಪವು ಏನಿತ್ತು ನೋಡಿ. ಹಾಗಾಗಿ ಮನು ಮೊಬೈಲ್ನ ಆ ವಿಡಿಯೋಗಳನ್ನು ಕೂಡ ಈಗ ಪತ್ತೆ ಹಚ್ಚುವಂಥ ಕಾರ್ಯ ನಡೀತಿದೆ. ಬಟ್ ವಿಡಿಯೋ ಪತ್ತೆ ಆಗಿಲ್ಲ, ಆದರೆ ಬಿಡೋದಿಲ್ಲ ಅನ್ನೋದು ಕೂಡ ಈಗ ಪೊಲೀಸರು ಹೇಳಿರುವಂಥದ್ದು. ಆರೋಪಿಯ ಮೇಲೆ ಪ್ರಕರಣ ದಾಖಲಾಗ್ತಿದ್ದಂತೆ ಆ ವಿಡಿಯೋಗಳನ್ನು ಡಿಲೀಟ್ ಮಾಡಿರುವಂಥ ಶಂಕೆ ಇದೆ. ಹೀಗಾಗಿ ಡಿಲೀಟ್ ಮಾಡಿರುವಂತಹ ವಿಡಿಯೋಗಳನ್ನು ಕೂಡ ಮತ್ತೆ ರೀಸೈಕಲ್ ಬಿನ್ನಿಂದ ವಾಪಸ್ ಪಡೆದು ಆತನ ಮೊಬೈಲನ್ನು ಈಗಾಗಲೇ ವಶಕ್ಕೆ ಪಡೆದಿರುವಂಥ FSLನ ಅಧಿಕಾರಿಗಳು ಎಲ್ಲ ರೀತಿಯಾದಂಥ ಡಾಟಾಗಳನ್ನು ಹೊರಗೆ ತೆಗಿತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಎಲ್ಲ ಮಾಹಿತಿಗಳು ಬಂದ ಮೇಲೆ ಮತ್ತಷ್ಟು ಪ್ರಕರಣ ಕಾವೇರುವಂಥ ಸಾಧ್ಯತೆ ಇದೆ. ಇನ್ನು ಸಂತ್ರಸ್ತೆ ಜೊತೆಗೆ ಸಂಬಂಧವಿದ್ದಂತಹ ಮತ್ತು ಆಕೆಯನ್ನು ಈಗಾಗಲೇ ಯಾವ್ಯಾವ ರೀತಿಯಲ್ಲಿ ಬಳಸಿಕೊಳ್ಳೋದಕ್ಕೆ ಯತ್ನ ಮಾಡಿದ್ನೋ ಆ ಸಂದರ್ಭದಲ್ಲಿ ಯಾರೆಲ್ಲ ಒಂದು ರೀತಿಯಲ್ಲಿ ಸಾಥ್ ಕೊಟ್ಟಿದ್ರು ಅವರೆಲ್ಲರಿಗೂ ಕೂಡ ಈಗ ಪೊಲೀಸರು ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಈಗಾಗಲೇ ಸಂತ್ರಸ್ತೆ ಬಗ್ಗೆ ಒಂದಷ್ಟು ವಿಚಾರಗಳಿರ್ಬೋದು, ಜೊತೆಗೆ ಮನು ಹೇಳಿದಾನೆ ಎನ್ನಲಾದಂಥ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬಹಿರಂಗ ಆಗಿರುವಂಥದ್ದು, ತಾನು ಆಕೆಯನ್ನು ಮದುವೆ ಆಗಿದ್ದೇನೆ, ಎಲ್ಲಿ ಬೇಕಾದರೂ ಈ ವಿಚಾರವನ್ನು ಹೇಳ್ತೇನೆ, ಆಕೆ ನನ್ನ ಗಂಡ ಹೆಂಡತಿ ವಿಚಾರದಲ್ಲಿ ಯಾರೂ ಮಧ್ಯ ಪ್ರವೇಶಿಸುವಂಥ ಅಗತ್ಯವಿಲ್ಲ ಅನ್ನುವಂತಹ ಆಡಿಯೋಗಳಿರ್ಬೋದು, ಇವೆಲ್ಲದೂ ಕೂಡ ಈಗ ಈ ಪ್ರಕರಣದ ದಿಕ್ಕನ್ನೇ ಬದಲಾಯಿಸುವಂಥ ಸಾಧ್ಯತೆ ಇದೆ. ಜೊತೆಗೆ ಈಗಾಗಲೇ ಹೇಳ್ದಲ್ಲ, ಈ ಪ್ರಕರಣದಲ್ಲಿ ಉಲ್ಲೇಖ ಆಗಿರುವಂಥ ಕೆಲವೊಂದು ಹೆಸರುಗಳಿಗೆ ನೋಟಿಸ್ ಕೊಟ್ಟಾಗ ಅವರೇನು ಉತ್ತರ ಕೊಡ್ತಾರೆ ಅದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ ಕಣ್ರಿ. ಈಗ ಅವ್ರು ಕೊಡುವಂಥ ಉತ್ತರದ ಮೇಲೆ ಈ ಮನು ಭವಿಷ್ಯವು ಕೂಡ ನಿರ್ಧಾರ ಆಗುತ್ತೆ. ಇಲ್ಲ, ಇವರಿಬ್ಬರು ಜೊತೆಗೆ ಇದ್ದಿದ್ದು ಹೌದು, ಇವರಿಬ್ಬರು ಒಂದೇ ಮನೆಯಲ್ಲಿ ಒಟ್ಟಿಗೆ ವಾಸವಾಗಿದ್ದು ಹೌದು, ಜೊತೆಗೆ ಈತ ಅಲ್ಲಿ ಸ್ವಲ್ಪ ದಿನ ಇಲ್ಲಿ ಸ್ವಲ್ಪ ದಿನ ಈ ರೀತಿಯಾಗಿ ಸಂಸಾರವನ್ನು ಡಿವೈಡ್ ಮಾಡ್ಕೊಂಡಿದ್ದು ಹೌದು, ಹೀಗೆಲ್ಲ ಬೇರೆ ಬೇರೆ ಉತ್ತರಗಳು ಲಭ್ಯವಾಯಿತು ಅಂತ ಹೇಳಿದ್ರೆ 100% ಅಥವಾ 200% ಮನುಗೆ ಸಂಕಷ್ಟ ತಪ್ಪಿದಲ್ಲ. ಹೀಗಾಗಿ ಈ ಪ್ರಕರಣ ಇಲ್ಲಿಗೆ ನಿಲ್ತು, ಈ ಪ್ರಕರಣ ಇಲ್ಲಿಗೆ ಸುಖಾಂತ್ಯವನ್ನು ಕಾಣ್ತು? ಸಾಧ್ಯನೇ ಇಲ್ಲ. ಈಗ ಈ ಪ್ರಕರಣದ ಬೇರೆ ಬೇರೆ ಆಯಾಮಗಳು ತೆರೆದುಕೊಳ್ಳೋದಕ್ಕೆ ಶುರುವಾಗಿದ್ದಾವೆ. ಇನ್ನು ಮುಂದೆ ಈ ಪ್ರಕರಣ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಜೊತೆಗೆ ಇನ್ನುಳಿದಂತಹ ಪೊಲೀಸರಿಗೆ ಸಿಗುವಂಥ ಸಾಕ್ಷಿಗಳು ಯಾವ ರೀತಿ ಇರ್ತವೆ ಅದು ಕೂಡ ತುಂಬ ಮ್ಯಾಟ್ರ್ ಆಗ್ತದೆ. ಒಟ್ಟಿನಲ್ಲಿ ಮಡೆನೂರು ಮನು ಗ್ರಹಚಾರ ಈಗ ಕೆಟ್ಟಂತಿದೆ. ಆತನಿಗೆ ನಿಜವಾದಂತಹ 7.5 ಶನಿಕಾಟ ಈಗ ಶುರುವಾದಂತಿದೆ. ಯಾವ್ಯಾವ ರೀತಿ ಅದು ಕಾಟವನ್ನು ಕೊಡ್ಬೋದು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಮಡೆನೂರು ಮನುವಂತಹ ಕೆಲವೊಂದಷ್ಟು ನಿಕೃಷ್ಟರಿಗೆ ಯಾವ ರೀತಿ ಶಿಕ್ಷೆ ಆದರೆ ಬೆಟರ್ ಅಂತೇಳಿ ಅನಿಸುತ್ತೆ, ಇದು ಯಾವಾಗ ಪಾಠವಾಗಿ ಒಂದು ಪರಿಣಮಿಸುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.